ಕುಟುಂಬದ ಅಂತ್ಯ ಶುರುವಾಗ್ತಾ ಇದೆ. ಈಗ ನನ್ನನ್ನು ಯಾರೇನು ಮಾಡೋಕ್ಕಾಗಲ್ಲ. ಈ ಮನೆಯವರೆಲ್ಲರೂ ನನ್ನ ಸೇವೆಗೆ ಅಂತ ಕೆಲಸದ ಆಳ್ ಥರ ಇಟ್ಕೋತೀನಿ. ಪ್ರತಿದಿನ ಒಬ್ಬೊಬ್ಬರಿಗೂ ನರಕ ತೋರಿಸ್ತೀನಿ. ಅಯ್ಯೋ ನನ್ನ ಜೀವನ ಹೀಗಾಗೋಯ್ತೆ ಅಂತ ನರಳಿ ನರಳಿ ಸಾಯ್ಬೇಕು. ನಿನ್ನ ಸಾವಿಗೆ ಪ್ರತೀಕಾರ ತೀರಿಸ್ಕೋತೀನಿ ಅಕ್ಕ. ಇಷ್ಟು ವರ್ಷ ನಾನು ಪಟ್ಟ ಶ್ರಮಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ. ಇನ್ನು ನಾನು ನಿನಗೆ ಕಾಯಿಸಲ್ಲ. ನಾಳೆನೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಇದೇ ಮನೇಲಿ ನಾನು ನಿನಗೋಸ್ಕರ ಶಾಂತಿ ಪೂಜೆ ಮಾಡಿಸ್ತೀನಿ ಅಕ್ಕ. ನನಗೆ ಗೊತ್ತು ನಿನಗೂ ನನ್ನಷ್ಟೇ ಖುಷಿ ಆಗ್ತಿದೆ ಅಂತ. ನನಗಂತೂ ಕುಣಿದು ಕುಪ್ಪಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಬಾಕ, ಈ ಖುಷಿನ, ಈ ಸಂಭ್ರಮನ ಎಂಜಾಯ್ ಮಾಡೋಣ. ಮಾಧವನ ಮನೇಲಿ ಯಾವಾಗ್ಲೂ ನೆಮ್ಮದಿ ಇರುತ್ತೆ ಅಂತ ತುಳಸಿ ಹೇಳ್ತಾ ಇದ್ಲು. ಆದ್ರೆ ಈಗ ಮಾಧವನ ಮನೆ ಸಮಾಧಿ ಆಗುತ್ತೆ, ಸುಟ್ಟು ಬೂದಿ ಆಗತ್ತೆ. ನನ್ನ ಸೇಡಿನ ಬೆಂಕಿಗೆ ಬಲಿ ಆಗತ್ತೆ.